ಇಡೀ ರಾಜ್ಯ ಬಿರು ಬೇಸಿಗೆಯಿಂದ ಕಂಗೆಟ್ಟು ಹೋಗಿತ್ತು. ಇದರ ನಡುವೆ ಕೆಲವು ಕಡೆ ಮಳೆಯ ಸಿಂಚನ ಆಗ್ತಾ ಇದೆ. ಆದರೆ ಕಾವೇರಿ ಹುಟ್ಟೂರಿನಲ್ಲಿ ನೀರಿನ ಸಂಕಷ್ಟ ಇನ್ನೂ ಕೂಡ ನೀಗಿಲ್ಲ. ರಾಜ್ಯದೆಲ್ಲೆಡೆ ಹೆಚ್ಚಾದ ಬಿಸಿಲಿನ ಬೇಗೆ. ಕಾವೇರಿ ಹುಟ್ಟೂರಿನಲ್ಲೂ ನೀರಿಗೆ ಸಂಕಷ್ಟ. ರಾಜ್ಯದಲ್ಲಿ ತಾಪಮಾನ ಏರಿಕೆಯ ಹಿನ್ನೆಲೆಯಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಅಲ್ಲದೆ ಇನ್ನೂ ಹಲವು ಸಮಸ್ಯೆಗಳು ತಲೆದೂರಿದ್ದು, ಇದಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ತಾಪಮಾನ ಏರಿಕೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಕೋಟು ಟೈ ಧರಿಸುವ ನಿಯಮವನ್ನು ತಾತ್ಕಾಲಿಕವಾಗಿ ಸಡಿಲಗೊಳಿಸುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ರಾಜ್ಯಕ್ಕೆ ನೀರುಣಿಸುವ ನದಿ ಕಾವೇರಿಯ ಹುಟ್ಟೂರಿನಲ್ಲಿ ಇದೀಗ ನೀರಿಗಾಗಿ ಭಾರೀ ಸಂಕಷ್ಟ ಎದುರಾಗಿದೆ. ನೀರು ಶೇಖರಣೆ ಮಾಡುವ ಸ್ಥಳದಲ್ಲಿ ಬಹುತೇಕ ನೀರಿನ ಪ್ರಮಾಣ ಕುಸಿತ ಇರುವುದನ್ನು ಗಂಭೀರವಾಗಿ ಪರಿಗಣಿಸಿರುವ ಮಡಿಕೇರಿ ನಗರಸಭೆ ಇದೀಗ ದಿನ ಬಿಟ್ಟು ದಿನಕ್ಕೆ ಹಾಗೂ ಕೆಲ ಬಡಾವಣೆಗಳಿಗೆ 2 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಿಕ್ಕೆ ನಿರ್ಧಾರ ಕೈಗೊಂಡಿದೆ. ಮಧ್ಯ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ ಬರ. ರಾಯಚೂರಿನಲ್ಲಿ ಮೀನುಗಾರರ ಬದುಕು ಅತಂತ್ರ. ಮಧ್ಯ ಕರ್ನಾಟಕದಲ್ಲಂತೂ ಬರ ತಾಂಡವವಾಡ್ತಾ ಇದೆ. ಕುರಿಗಳಿಗೆ ಮೇವು ನೀರಿನ ಅಭಾವ ಹೆಚ್ಚಾಗ್ತಿದೆ. ಹೀಗಾಗಿ ಚಿತ್ರದುರ್ಗ ಜಿಲ್ಲೆಯ ಕುರಿಗಾಹಿಗಳ ಬದುಕು ದುಸ್ತರವಾಗಿದ್ದು, ಮೇವು ನೀರು ಅರಿಸಿ ನೀರಾವರಿ ಪ್ರದೇಶದತ್ತ ಅಲ್ಲಿನ ಜನರು ಗುಳೆ ಹೊರಟಿದ್ದಾರೆ. ಇನ್ನು ಬಿಸಿಲನಾಡು ರಾಯಚೂರಿನಲ್ಲಿ ಈ ಬಾರಿ ದಾಖಲೆ ಸೃಷ್ಟಿಸಿದ ಬಿಸಿಲಿನ ತಾಪಮಾನ ಜಿಲ್ಲೆಯ ಜನರನ್ನ ಹೈರಾಣ್ ಮಾಡಿದೆ. ಕೆರೆಗಳು ಬತ್ತಿ ಹೋಗಿ ಮೀನುಗಾರಿಕೆಯನ್ನೇ ನಂಬಿ ಬದುಕ್ತಿದ್ದ ಮೀನುಗಾರರ ಕುಟುಂಬಗಳು ಬೀದಿಗೆ ಬರುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಒಂದು ಕಡೆಯಾದ್ರೆ, ಕೋಲಾರ ಜಿಲ್ಲೆಯ ಹಲವೆಡೆ ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಮಳೆಯಾಗಿದೆ. ಮನೆಗಳು, ಬಡಾವಣೆಗಳು ಜಲಾವೃತವಾಗಿದೆ. ಮಳೆಯಿಂದಾಗಿ ರೈತರು ಸಂತಸ ಪಟ್ಟರೆ, ಮತ್ತೊಂದು ಕಡೆ ತೋಟಗಾರಿಕಾ ಬೆಳೆಗಳು ನಷ್ಟವಾಗ್ತಾ ಇದೆ. ಫಸಲಿಗೆ ಬಂದಿದ್ದ ಬೆಳೆಗಳ ನಾಶದಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಒಟ್ನಲ್ಲಿ ರಾಜ್ಯದ ಹಲವೆಡೆ ಇವತ್ತು ಸಹ ಮಳೆಯಾಗಲಿದೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಮತ್ತು ಎಚ್ಚರಿಕೆ ಕೊಟ್ಟಿದೆ. ಒಂದು ಕಡೆ ಬರ ಮೇಲಾಟ ತೋರ್ತಾ ಇದ್ರೆ, ಮತ್ತೊಂದು ಕಡೆ ಮಳೆಯ ಸಿಂಚನವಾಗಿದೆ. ಡಿಸ್ಟ್ರಿಕ್ಟ್ ಬ್ಯೂರೋ, ಪಬ್ಲಿಕ್ ಟಿವಿ.